ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳು, ಮುಖಂಡರು ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಎಲ್ಲ ಊರುಗಳಿಂದ. ಸೊ ದೇವೇಗೌಡರ ಒಂದು ಅಭಿಮಾನಿಗಳಾಗಿರ್ಬೋದು, ಕುಮಾರಸ್ವಾಮಿ ಅವರ ಅಭಿಮಾನಿಗಳಾಗಿರ್ಬೋದು, ಮತ್ತೆ ಮೊಹಮ್ಮದ್ ಜಫರುಲ್ಲಾ ಖಾನ್ ಸಾಹೇಬರು ಆಲ್ಮೋಸ್ಟ್ ಸುಮಾರು ದಶಕಗಟ್ಟಲೆಯಿಂದ ಅವ್ರದೇ ಆದ ಒಂದು ಛಾಪು ಇದೆ. ಒಂದು ಪಕ್ಷ ಕಟ್ಟೋ ನಿಟ್ಟಿನಲ್ಲಾಗಿರ್ಬೋದು, ಪಕ್ಷ ಸಂಘಟನೆ ಮಾಡೋ ನಿಟ್ಟಿನಲ್ಲಿ ಅವ್ರದೇ ಆದ ಒಂದು ಕೊಡುಗೆ ಇದೆ. ಅವರು ನಮ್ಮೊಟ್ಟಿಗಿದ್ದಾರೆ. ಸೊ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಅವರು ಕೂಡ ನಮ್ಮೊಟ್ಟಿಗೆ ಏನೇನು ಹೇಳ್ತಾರೆ ಅವರ ಅಭಿಪ್ರಾಯ ಇವತ್ತೊಂದು ಕಾನ್ವರ್ಸೇಷನ್ ಮುಖಾಂತರ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಮೊದಲನೇದಾಗಿ ವರ್ಷಕ್ಕೆ 25 ವಸಂತಗಳ ತುಂಬಿದೆ ಈ ಒಂದು ಪಕ್ಷಕ್ಕೆ, ಒಂದು ಶುಭಾಶಯ. ಏನು ಹೇಳಿ ಇಷ್ಟಪಡ್ತೀವಿ? 25 ವರ್ಷ ತುಂಬಿದ್ದು ನಾವೇನು ಸೆಲೆಬ್ರೇಟ್ ಮಾಡ್ತೀವಿ. ಇದು ಎಲ್ಲರಿಗೂ ಅತಿ ಸಂತೋಷದ ವಿಷಯ. ಇದ್ರ ಜೊತೆಯಲ್ಲಿ ಇನ್ನೂ ಸಂತೋಷ ಇರುತ್ತೆ. ಇವತ್ತು ನಮ್ಮದು ನ್ಯಾಷನಲ್ ಎಕ್ಸಿಕ್ಯೂಟಿವ್ ನ್ಯೂಸ್ 3ನೇ ಸಂತೋಷ ಏನಂದರೆ ಮತ್ತೊಮ್ಮೆ ನಮ್ಮ ಮಾನ್ಯ ಶ್ರೀ ದೇವೇಗೌಡರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಪುನಃ ಆಯ್ಕೆಯನ್ನು ಮತ್ತು ಶ್ರೀಮಾನ್ ಕುಮಾರಸ್ವಾಮಿ ಅವರು ಈ ರಾಜ್ಯಕ್ಕೆ ಅಧ್ಯಕ್ಷರಾಗಿ ಆಯ್ಕೆ. ಸೊ ಒಂದು ರೀತಿಯಲ್ಲಿ ಒಂದು ವ್ಯಕ್ತಿ ಎಕ್ಸೆ ಬರೋದು ದೋಸೆ ಬೆಳಗ್ಗೆ ಅಂತಂದರೆ ಇದೇ ರೀತಿಯಲ್ಲಿ 3 ಸಂತೋಷಕ್ಕೆ ಸುದ್ದಿಯ ದಿವಸ ಇದು ನಾನು ಅದೇ ರೀತಿ ಅಷ್ಟು ಸಂತೋಷದಿಂದ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ದೀವಿ. ಸರ್, ಇವಾಗ ಆಲ್ಮೋಸ್ಟ್ ಒಂದು ಪಕ್ಷ ಒಂದು ಬೆಳೆದ ಬಂದ ಹಾದಿ ಮತ್ತು ಆ ಸಾಧನೆ ಪ್ರತಿಯೊಂದು ವಿಷಯಗಳನ್ನು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮೆಲುಕಾಗ್ತಾ ಹೋದ್ರು. ಅದನ್ನ ನೋಡಿದಾಗ ಒಂದು ಪಕ್ಷ ಒಂದು ಸಂಘಟನೆ ಮಾಡೋ ನಿಟ್ಟಿನಲ್ಲಿ ಆ ಒಂದು ಹೋರಾಟ ಹಾದಿ ನಾವು ನೋಡಿದಾಗಲೂ ನಮಗೂ ಅದು ಅನಿಸ್ತು. ಸೊ ನಿಮ್ಮ ಒಂದು ಒಡನಾಟ ಅವಾಗಿಂದ ಇಲ್ಲಿವರೆಗೂ ಏನೇನು ಮೆಲುಕು ಹಾಕೊಳ್ಳೋಕೆ ಇಷ್ಟಪಡ್ತೀರಾ, ಮತ್ತೆ ಮುಂಬರುವ ದಿನಗಳಲ್ಲಿ ಪಕ್ಷ ಯಾವ ಥರ ಸಂಘಟನೆ ವೈಸಲ್ಲಿ ಇರುತ್ತೆ ಸರ್? ಪಕ್ಷದ ಬಗ್ಗೆ ಹೇಳಬೇಕು, ಸಂಘಟನೆ ಬಗ್ಗೆ ಹೇಳಬೇಕಂದ್ರೆ ಶ್ರೀಮಾನ್ ದೇವೇಗೌಡರಿಗಿಂತ ಹೆಚ್ಚಾದ ಉದಾಹರಣೆ ಈ ದೇಶದಲ್ಲಿ ಕೊಡೋಕ್ಕೆ ಅವರೇ ಒಂದು ಶ್ರೀಮಾನ್ ದೇವೇಗೌಡ ಒಂದು ದೊಡ್ಡ ಉದಾಹರಣೆ ಆಗಿದೆ. ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕು, ಪಕ್ಷನ ಯಾವ ರೀತಿ ತಗೊಂಡ್ಬರ್ಬೇಕು, ಎಲ್ಲರ ಬಗ್ಗೆ ಯಾವ ರೀತಿ ನಾವು ಗಮನ ಕೊಡಬೇಕು, ದೇಶದಲ್ಲಿ ರಾಜನೀತಿಗಳಲ್ಲಿ ಅಥವಾ ಜನಪರ ಯೋಜನೆಗಳೇ ಆಗಿರಲಿ, ಇದ್ರ ಬಗ್ಗೆ ಈಸ್ ದ ಎಕ್ಸ್ಪರ್ಟ್. ಅವ್ರ ಬಗ್ಗೆ ಎರಡನೇ ಥಾಟೇ ಇಲ್ಲ, ಅದನ್ನು ಕಂಪ್ಯಾರಿಸನ್ ಇಲ್ಲ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅವ್ರ ವಯಸ್ಸು ತಕ್ಕಾಗಿ ನೋಡಿದಾಗ. ಎರಡನೇ ವಿಷಯ, ಪಕ್ಷದ ಭವಿಷ್ಯ ಏನಾಗುತ್ತೆ ಅಂದರೆ ಸೃಷ್ಟಿಕರ್ತನೂ ಸೃಷ್ಟಿ ಮಾಡುವಾಗ ಅನೇಕ ಬದಲಾವಣೆಗಳಿವೆ. ಮೇಲಕ್ಕಿದ್ದವ್ರು ಯಾವತ್ತೂ ಮೇಲಕ್ಕಿರೋರು ಕೆಳಗಡೆ ಬರಲೇಬೇಕಾಗತ್ತೆ, ಕೆಳಗಡೆ ಇದ್ದವ್ರು ಮೇಲಕ್ಕೆ ಹೋಗಬೇಕಾಗತ್ತೆ. ಇದೊಂದು ಬದಲಾವಣೆ, ಇದೊಂದು ರೌಂಡ್ ದ ಕ್ಲಾಕ್, ಗಡಿಯಾರ ನೋಡಿದಾಗ ಇದು ಸಮಯ ಅಂತೇಳಿ ಆದರೆ ಎಲ್ಲ ರೀತಿ ಬದಲಾವಣೆ ಆಗುತ್ತೆ. ಬಟ್ ಪಕ್ಷದ ಪಾಲಿಸಿಗಳು ಸರಿಯಾಗಿರಬೇಕು. ನಾವು ಏನು ಬೇಸಿಕ್ ರೂಲ್ಸ್ ಮಾಡಿಕೊಂಡು ಅದ್ರ ಹಿಂದೆ ಏನು ಸಂಘಟನೆ ಮಾಡಿಕೊಂಡು ಅದ್ರಲ್ಲಿ ಒಂದು ಬದಲಾವಣೆ ಆಗ್ತದೆ. ಪ್ರಣಾಳಿಕೆಗಳು ಎಲ್ಲೂ ಇದ್ದೇ ಇದೆ. ಮುಂದೆ ಪರಿಣಾಮಗಳು ಬಂದಿವೆ. ಸರ್, ಇವಾಗ ಆಲ್ಮೋಸ್ಟ್ ಎಲ್ಲ ಊರುಗಳಲ್ಲಿ ಅಂದರೆ ಬೆಂಗಳೂರು ಬಿಟ್ಟರೆ ಆಲ್ಮೋಸ್ಟ್ ಬೇರೆ ಊರುಗಳಲ್ಲಿ ಮೈಸೂರು, ಮಂಡ್ಯ, ಈ ಕಡೆ ಕೋಲಾರ ಆಗಿರ್ಬೋದು, ಉತ್ತರ ಕರ್ನಾಟಕ ಸುಮಾರು ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಯಂಗ್ಸ್ಟರ್ಸ್ಗಳಲ್ಲಿ ಅಂದರೆ ಆ ಒಂದು ಭಾವನೆ ಕುಮಾರಣ್ಣ ಅವ್ರ ಮೇಲೆ ಮತ್ತೆ 2018ರಲ್ಲಿ 28,000 ಕೋಟಿ ಸಾಲ ಮನ್ನಾ ಮಾಡಿದಂಥ ಯೋಜನೆ ಬಗ್ಗೆ ಮತ್ತು ಸುಮಾರು ಜನಗಳಲ್ಲಿ ನಾವು ಇವತ್ತು ಇಂಟರ್ವ್ಯೂ ತೊಗೊಂಡಾಗಷ್ಟೇ ಅವರು ಒಂದು ಪಾಸಿಟಿವ್ ಎನರ್ಜಿ, ವೈಬ್ರೇಷನ್ಸ್ ಮತ್ತು ಎಷ್ಟೋ ಜನಕ್ಕೆ ರೈತರಿಗೆ ಸಾಲಗಳ ಒಂದು ಮನ್ನಾ ಆಗಿರೋ ಬಗ್ಗೆ ಯೋಜನೆಗಳಿದೆಯಲ್ಲ ಅದ್ರ ಬಗ್ಗೆ ಎಲ್ಲಾನು ಸುಮಾರು ಜನಕ್ಕೆ ಒಂದು ಒಳ್ಳೆ ರೀತಿಯ ಒಂದು ವಾತಾವರಣ ಮತ್ತು ಬೆಳವಣಿಗೆನೂ ಇದೆ. ಆ ನಿಟ್ಟಿನಲ್ಲಿ ಸರ್ ಸುಮಾರು ಜನಕ್ಕೆ ಆ ಒಂದು ಅಂದರೆ ಅವ್ರಿಗೆ ಎಜುಕೇಶನ್ ವೈಸ್ ಆಗಿರ್ಬೋದು, ಶಿಕ್ಷಣದ ಕೊರತೆ ಇದೆ, ಕೆಲವರು ರೈತರಿಗೆ ಕೆಲವೊಂದು ಸಮಸ್ಯೆಗಳಿದೆ, ಆ ಥರ ಸ್ಥಳೀಯವಾಗಿಲ್ಲ ಸುಮಾರು ಕೇಳ್ಪಟ್ವಿ. ಸೊ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಸರ್, ಯಾಕಂದ್ರೆ ಮಂಡ್ಯದಲ್ಲಿ ಅತಿ ಹೆಚ್ಚು JDS ಒಂದು ಬೆಲ್ಟ್ ಅಂತಾನೆ ಹೇಳ್ಬೋದು. ಹೋದ ಸತಿ ಆಲ್ಮೋಸ್ಟ್ 8 ಕ್ಷೇತ್ರನೂ ಗೆದ್ದಿದ್ರು. ಈ ಸತಿ ಅಂದರೆ ಈ 2023 ಸ್ವಲ್ಪ ಇದಾಯಿತು. ಅದಕ್ಕಿಂತ ಮುಂಚೆ ಎಲ್ಲ ಆಲ್ಮೋಸ್ಟ್ ಒಂದು ದೊಡ್ಡ ಮಟ್ಟದ ಒಂದು ಬಲ ಇತ್ತು ಒಂದು ಪಕ್ಷಕ್ಕೆ. ಯಾಕಂದ್ರೆ ಸುಮಾರು ಜನ ಮನೆಗಳಲ್ಲೂ ಅಷ್ಟೇ ಸಾವಾದ್ರು ಸಹ ಸುಮಾರು ಎಲ್ಲದಕ್ಕೂ ಸ್ಪಂದಿಸ್ತಾ ಇದ್ರು. ಯಾಕಂದ್ರೆ ನಾವು ಸುದ್ದಿಗಳೆಲ್ಲ ತೋರಿಸ್ತಾ ಇದ್ವಿ ಪ್ರತಿಯೊಂದು ವಿಷಯಗಳ ಬಗ್ಗೆ. ಸೊ ಅದ್ರ ಬಗ್ಗೆ ಅಷ್ಟೇ ಸುಮಾರು ಜನಗಳಲ್ಲಿ ಇವತ್ತು ಬಂದಂತ ಯುವಕರಲ್ಲೂ ಆ ಒಂದು ಭಾವನೆ, ಆ ಒಂದು ತಾಯಿಯ ಹೃದಯ, ಆ ಭಾವನೆ ತುಂಬಾ ಒಂದು ಅಚಲವಾಗಿ ಬೇರೂರಿದೆ. ಸೊ ಅದ್ರ ಬಗ್ಗೆ ಹೇಳಿದ್ರೆ ಮತ್ತೆ ಮುಂಬರುವ ದಿನಗಳಲ್ಲಿ ಯಾವ ತರ ಅದು ನೆಕ್ಸ್ಟ್ ಇದಾಗುತ್ತೆ ಸರ್ ಎಫೆಕ್ಟ್ ಅಂದ್ರೆ ನಮ್ಮ ಪಕ್ಷದ ಸಾಧನೆ ಬಗ್ಗೆ ನಾವು ಬರೀ 2, 3, 4 ಉದಾಹರಣೆ ಕೊಟ್ಟು ಆ ಪಕ್ಷ ಸೀಮಿತ ಮಾಡೋದು ಎಲ್ಲೋ ತಪ್ಪು ಅಂತ ನನಗೆ ಅನಿಸುತ್ತೆ. ಇಂಥ ಕೆಲವು ಬೇಕಾದಷ್ಟು ಉದಾಹರಣೆಗಳಿದೆ. ಆದರಣೆ ಶ್ರೀ ದೇವೇಗೌಡರು ಮಾಡಿರೋ
ಸಾಧನೆಗಳು ಇರ್ಬೋದು, ಅವ್ರ ಸುಪುತ್ರನಾದ ಶ್ರೀಮಂತ್ ಕುಮಾರಸ್ವಾಮಿ ಮಾಡಿದಂಥ ಸಾಧನೆಗಳು ಇರ್ಬೋದು. ಆದರೆ ಅವ್ರ ಮೊಮ್ಮಗ ಆದ ಶ್ರೀಮಾನ್ ದೇವರು, ಮೊಮ್ಮಗಾದ ನಿಖಿಲ್ ಕುಮಾರಸ್ವಾಮಿ ಮತ್ತು ಸುಪುತ್ರ ಆದ ಕುಮಾರಸ್ವಾಮಿ ಅವ್ರ ಸುಪುತ್ರ ಆದ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಏನು ಸಂಘಟನೆ ಮಾಡ್ತದೆ, ಇದಕ್ಕೆಲ್ಲ ನಾವೇನು ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಅವರು ಹುಲಿಗೆ ನರಿ ಹುಟ್ಟಲ್ಲ ಅನ್ನೋದು ಇದೊಂದು ಉದಾಹರಣೆ ನೀವು ತಗೊಳ್ಳಿ. ಆ ಹುಲಿ ಮಕ್ಕಳೆಲ್ಲ ಹುಲಿ ಇದ್ದಂಗೆ ಇರ್ತಾರೆ. ಅವರು ಅದೇ ಕೆಲಸ ಮಾಡ್ಕೊಂಡ್ರೆ, ಅವ್ರ ಅಪ್ಪ ಏನು ಮಾಡಿದ್ರು, ಅವ್ರ ತಾತ ಏನು ಮಾಡಿದ್ರು, ಅವರು ಅದೇ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸೊ ಜನರಲ್ಲಿ ಒಂದು ವಿಶ್ವಾಸ ಹುಟ್ಟಿದೆ. ಇದು ಅವ್ರ ಕಾಲದಲ್ಲಿ ಅವ್ರ ಕೈಲೇ ಆದಷ್ಟು ಅವ್ರು ಮಾಡೋದು, ಇವ್ರ ಕಾಲದಲ್ಲಿ ಇವ್ರು ಮಾಡಿದ್ರು, ಇನ್ನು ಮುಂಬರುವ ಕಾಲದಲ್ಲಿ ಇವ್ರು ಮಾಡ್ತಾರೆ ಅನ್ನೋದು ಒಂದು ವಿಶ್ವಾಸ ಈ ನಮ್ಮ ಪಕ್ಷದ ಇದೆ ಜನರಿಗೆ. ಈ ವಿಶ್ವಾಸವನ್ನು ಉಳಿಸ್ಕೋದ್ರೆ ನಮ್ಮ ನಾಯಕರು ಅನ್ನೋದು ವಿಶ್ವಾಸ ನನಗೆ. ಸರ್, ಮುಂಬರುವ ದಿನಗಳಲ್ಲಿ ಯಾವ ಥರ ಯೋಜನೆಗಳಿರುತ್ತೆ ಸರ್ ಇದು ನಾನಿವಾಗ ಒಬ್ಬನೇ ಕೂತು ನಾನು ನ್ಯಾಷನಲ್ ಜನರಲ್ ಸೆಕ್ರೆಟರಿ. ನಾನೇನಾದರೂ ನ್ಯಾಷನಲ್ ಬಗ್ಗೆ ಯೋಚನೆ ಮಾಡಬೇಕು, ಅದ್ರ ಬಗ್ಗೆ ಕಾಂಗ್ರೆಸ್ ಮಾಡಬೇಕು. ಇನ್ನು ರಾಜ್ಯದ ಬಗ್ಗೆ ಏನೇನು ಯೋಜನೆ ಬೇಕಂದ್ರೆ ಇವಾಗ ನಮ್ಮ ನೂತನ ಆಯ್ಕೆಯಾಗಿರೋ ಶ್ರೀಮಂತ್ ಕುಮಾರಸ್ವಾಮಿ ಅವರು ಕೂತ್ಕೊಂಡು ಓದಬೇಕು, ಚರ್ಚೆ ಮಾಡಿ ಅದೇನು ತಗೊಂಡ್ರೆ ಎಲ್ಲ ನಿಮ್ಮ ಸರ್, ನೀವು ಆಲ್ಮೋಸ್ಟ್ ಪಕ್ಷಕ್ಕೆ ಸುಮಾರು ದಶಕಗಟ್ಟಲೆಯಿಂದ ನಿಮ್ಮದೇ ಒಂದು ಚಾಪು ಇದೆ. ಸೊ ದೇಶ ವಿದೇಶಗಳಲ್ಲಿ ನೀವು ಸುತ್ತಾಡ್ತಿರ್ತೀರಾ. ಬಟ್ ನಿಮ್ಮದೇ ಒಂದು ಎಥಿಕಲ್ ಓರಿಯೆಂಟೆಡ್ ಮತ್ತು ನಿಮ್ಮ ನಾಲೆಜ್, ಜ್ಞಾನ ಭಂಡಾರ, ಅಪಾರವಾದ ಒಂದು ಜ್ಞಾನ ಭಂಡಾರ ಇದೆ. ಮತ್ತು ನಿಮಗೆ ಫ್ಯಾನ್ ಫಾಲೋಯಿಂಗ್, ನಿಮ್ಮನ್ನ ಫಾಲೋ ಮಾಡ್ತಿರೋ ಒಂದಷ್ಟು ವರ್ಗ ಇದೆ. ಸೊ ನ್ಯಾಷನಲ್ ಲೆವೆಲಲ್ಲಿ ಪಕ್ಷ ಯಾವ ಥರ ಒಂದು ಮುಂಬರುವ ದಿನಗಳಲ್ಲಿ ಸಂಘಟನೆ ನಿಟ್ಟಿನಲ್ಲಿ ಯಾವ ಥರ ಹೌ ವಿಲ್ ಬಿ ದ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಮೇಕಿಂಗ್? ಎಲ್ಲಕ್ಕೂ ಸಂಘಟನೆ ಸಂಘರ್ಷ ಎರಡು ಇದು ಮಾಡ್ಕೊಂಡ್ರೆ ಏನು ಕೆಲಸ ಅಲ್ಲ. ಬಟ್ ಆ ರೀತಿಯ ಕಾನ್ಸೆಪ್ಟ್ ತೊಗೊಂಡು ನಡೀಬೇಕು. ನೋಡಿ, ಇವಾಗ ಬಿಹಾರ ರಿಸಲ್ಟ್ ನೋಡ್ತೀವಿ, ಅಥವಾ ನೀವು ಯಾವುದೇ ಒಂದು ರಾಜ್ಯದ ರಿಸಲ್ಟ್ ನೋಡಿದ್ರೆ ಅಲ್ಲಿ ಯಾವುದೋ ಸಣ್ಣ ಪುಟ್ಟ ಪಾರ್ಟಿ ಎಲ್ಲ ಒಂದು 2, 3, 4, 5 MLA ಗೆಲ್ತಿದ್ರು, ಒಂದು 5, 6 MLA, ಸಾರಿ ಒಂದು 7 MLA ಅಂತ ಕಟ್ಕೊಳ್ಳಿ, ಒಂದು MP ಅಂತ ಕಟ್ಕೊಳ್ಳಿ. ಅಂಥ ಪಕ್ಷಗಳು ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ಅವ್ರು ಇವತ್ತು ಮೇಜರ್ ರೋಲ್ ಬರ್ತಾರಂದರೆ ನಮ್ಮ ಪಕ್ಷ ಅದರಿಂದ ಏನು ಕಮ್ಮಿ ಆಗಲ್ಲ. ಹೇಳ್ತಾ ಇದ್ದಾರೆ ಈ ರಾಜ್ಯ ಆಡಿರೋರು, ಕೇಂದ್ರ ಆಡಿರೋರು ಶ್ರೀಮಂತ ಈಗ ಎಲ್ಲ ಅನುಭವಗಳಿದೆ. ಅಲ್ಲಿ ಏನೋ ಸಂಘಟನೆ ನಾವು ಎಲ್ಲರೂ ಸೇರಿ ಸಂಘಟನೆ ಮಾಡಿ ನಾವು ಆಡ್ಬೋದು. ಎಲ್ಲ ಸ್ಟೇಟ್ಗಳು ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ನಮ್ಮ ಅಧ್ಯಕ್ಷರು ಪರ್ಮಿಷನ್ ಕೊಡಬೇಕು. ಕೆಲವನ್ನ ರೆಡಿ ಮಾಡಿ ಒಂದೊಂದು ಸ್ಟೇಟ್ಗೆ ಒಬ್ಬೊಬ್ಬನ ಅರ್ಜುನನ್ನ ರೆಡಿ ಮಾಡಿ ಇದಕ್ಕೆ ಕಳಿಸಿದ್ರೆ ಇಂಥ ಎಲ್ಲ ಪಕ್ಷಗಳು ಬಂದು ಗೆಲ್ಬೋದು ನಮ್ಮ ಪಕ್ಷ. ಬಟ್ ಆದೇಶ ನಮಗೆ ಸಿಂಹಾದೇವಿಗಳು ಕೊಡಬೇಕು, ಅಷ್ಟೊಂದು ಇದೆ. ನೋಡೋಣ ಮುಂದಕ್ಕೆ. ಸರ್, ಒಟ್ಟಾರೆ ಇವತ್ತು ಸಭೆಯಲ್ಲಿ ಏನೇನು ಚರ್ಚೆ ನಡೆಯಿತು? ಮತ್ತು ಸರ್, BBMP ಚುನಾವಣೆ ಆಗಿ 5 ವರ್ಷ 6 ವರ್ಷ ಆಗ್ತಾಯಿದೆ. ನಗರದಲ್ಲಿ ತುಂಬ ಸಮಸ್ಯೆಗಳಿದೆ, ರಸ್ತೆ ಇರ್ಬೋದು, ಬೇರೆ. ಅದಕ್ಕೆ ತಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯದಿಂದ ಏನಾಗುತ್ತೆ, ಬೆಂಗಳೂರು ನಗರದಲ್ಲಿ ಏನೂ ಆಗೋಕ್ಕೆ ಸಾಧ್ಯತೆ ಇಲ್ಲ. ಹೋಗ್ಬಿಟ್ಟು ನೀವು ಅಭಿಪ್ರಾಯ ಕೇಳಬೇಕಂದ್ರೆ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರು ಕೇಳಬೇಕು. ಅವ್ರ ಅಭಿಪ್ರಾಯ ಏನಪ್ಪ, ಈ ಕಡೆ ಈ ಚರಂಡಿಗಳು ಎಲ್ಲ ತುಂಬಿಕೊಂಡು ಜನರು ಕೊಚ್ಕೊಂಡು ಹೋಗೋರ್ಗೂ ಕಾಯ್ತಿರೋ, ಅಥವಾ ಅದಕ್ಕೆ ಮುಂಚೆನೇ ಏನಾದರೂ ನೀವು ನಗರಸಭೆ ಈಗ ಕಾರ್ಪೊರೇಷನ್ನ ಕಟ್ಟಿ ಏನೋ ಸರ್ ಮಾಡ್ತೀವಿ ಅನ್ನೋದು ಪ್ರಶ್ನೆ ಅವರಿಂದ ಕೇಳಿ. ನಮ್ಮನ್ನು ಕೇಳಿ ನಾವೇನು ಹೇಳೋದು? ನಮ್ಗೆ ಕೇಳೋ ಪ್ರಶ್ನೆ ಅಲ್ಲ ಅದು, ಇದು ಮಾನ್ಯ ಮುಖ್ಯಮಂತ್ರಿಗಳು ಕೇಳೋ ಪ್ರಶ್ನೆ ಇದು. ಓಕೆ ಸರ್, ಒಟ್ಟಾರೆಯಾಗಿ ಫೈನಲ್ ಒಂದು ಕನ್ಕ್ಲೂಷನ್ ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ ಸರ್, ಒಂದು ಕನ್ಕ್ಲೂಷನ್ ಹೇಳೋದಾದ್ರೆ ಸರ್, ಇವತ್ತಿನ ಒಂದು ಪ್ರೋಗ್ರಾಮ್ ಬಗ್ಗೆ 25 ವಸಂತಗಳು ತುಂಬಿದೆ. ಸೊ ಒಂದು ಫೈನಲ್ ನಿಮ್ಮ ಒಂದು ಒಪಿನಿಯನ್, ಕನ್ಕ್ಲೂಷನ್ ಇದೆ? ಎಲ್ಲರಿಗೂ ಸಂತೋಷ ಆಗ್ತಿದೆ. ನಮ್ಮ ಶ್ರೀಮಾನ್ ದೇವರು ಆರೋಗ್ಯ ಆ್ಯಕ್ಚುಲಿ ನನಗೆ ಹೇಳಬೇಕಂದ್ರೆ, ನನಗೆ 2 ದಿವಸದ ಮುಂಚೆ ಹಾಸ್ಪಿಟ್ಲಲ್ಲಿದೆ, ಸ್ಟ್ರೆಂತ್ ಆಗಬೇಕು. ಓನ್ಲಿ 2 days ಆಗಿದೆ. ಬೇರೆಯವರಾದರೆ 6 ತಿಂಗಳು ರೆಸ್ಟ್ ತಗೋತಾರೆ. 2 days ಆದರೂ ನಾನು ಬಂದು ಪಾರ್ಟಿಗೆ ನಿಂತಿದ್ದೀನಿ, ಪಾರ್ಟಿ ಫಂಕ್ಷನ್ ಅಟೆಂಡ್ ಮಾಡ್ತೀನಿ ಅಂದರೆ ಇದಕ್ಕಿಂತ ದೊಡ್ಡ ಉದಾಹರಣೆ ಕೊಡೋಕ್ಕೆ ಸಾಧ್ಯತೆ ಇಲ್ಲ. ಟುವರ್ಡ್ಸ್ ದ ಪಾರ್ಟಿ ಲಾಯಲ್ಟಿಗೆ ನಿಷ್ಠೆ ಅನ್ನೋದು ಏನು ಅಂತ ಇದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ನಾನು ಇಲ್ಲಿ ಬಂದಿರೋದು ಇದನ್ನು ನಿಷ್ಠೆ ತೋರಿಸಿ. ಸರ್, ನಿಮ್ಮ ನೇತೃತ್ವದಲ್ಲಿ ಸುಮಾರು ಕಾರ್ಯಕ್ರಮ ದುಬೈಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ದಾರೆ. ಹೇಗೆ ಇದೆ ಸರ್? ನೋಡಿ, ಅದು ನಮ್ಮ ಕರ್ತವ್ಯ. ನಾವೆಲ್ಲೂ ಎಲ್ಲಕ್ಕಿಂತ ಮುಂಚೆ ನನ್ನ ಗುರುಸು ನೀವು ಯಾರು ಅಂತ ಹೇಳಿದಾಗ ನಾನು ಒಬ್ಬ ಭಾರತೀಯ ಅಂತ ಗುರುತಿಸ್ತೇವೆ. ಎಲ್ಲ ಭಾರತೀಯರು ಸಿಕ್ಕಿ ನನ್ನನ್ನು ಪ್ರಶ್ನಿಸಿದಾಗ ನೀವು ಯಾವ ಭಾಗದಲ್ಲಿ ಭಾರತೀಯರು ಅಂತ ಕೇಳಿದಾಗ ನಾವು ಹೆಮ್ಮೆಯಿಂದ ಹೇಳ್ತೀವಿ, ನಾವು ಕನ್ನಡಿಗರು. ಸೊ ಈ ಪ್ರತಿಯೊಂದು ಕನ್ನಡಿಗರಲ್ಲಿ ಇದೊಂದು ಕ್ವಾಲಿಟಿ ಇರಬೇಕು, ಇದೊಂದು ಹೆಮ್ಮೆ ಇರಬೇಕು. ನಾನೊಬ್ಬನೇ ಅಲ್ಲ, ಆ ಕನ್ನಡ ಭಾಷೆ ಮೇಲೆ, ನಮ್ಮ ಕನ್ನಡ ಸಂಸ್ಕೃತಿ ಮೇಲೆ ಎಲ್ಲರೂ ಅಭಿಮಾನ ಇರಬೇಕು. ಅವರೆಲ್ಲರೂ
ಸೇರಿ ಆಚರಿಸ್ಬೇಕು. ಅವ್ರು ಎಲ್ಲೇ ಇರಲಿ ಕನ್ನಡಿಗರು ಆಗಿರಲಿ ಅಂತ ಇದೊಂದು ಮಾತು ನಾನು ಹೇಳ್ಕೊಂಡ್ಬರ್ತಾ ಇದ್ದೀನಿ. ನಾನು ಇದನ್ನೇ ಪಾಲಿಸ್ಕೊಳ್ಬೇಕು. ವೆರಿ ನೈಸ್, ವೆರಿ ನೈಸ್, ವೆಲ್ ಸೆಡ್. ಇದು ಅವರೊಂದು ಮಾತಾಗಿತ್ತು. ವಿಶೇಷವಾಗಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇದ್ದರೆ ನೀವು ಕೂಡ ಏನಾದರೂ ಯಾವುದೇ ಒಂದು ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡೋ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ಬೋದು ಅನ್ನೋ ನಿಟ್ಟಿಗೆ ಮೊಹಮ್ಮದ್ ಜಫರುಲ್ಲಾ ಖಾನ್ ಸಾಹೇಬ್ರೆ ಆಲ್ಮೋಸ್ಟ್ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಅವರೊಟ್ಟಿಗೆ ಒಂದು ಕೂಲಂಕುಷವಾದ ಒಂದು ಚರ್ಚೆ. ಮತ್ತೊಂದು ವಿಶೇಷ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಮಸ್ತೆ.